ಇನ್ನು ಉಗ್ರ ಬೆಂಬಲಿತ ಪಾಕಿಸ್ತಾನಕ್ಕೆ ಭಾರತ ಜಲಾಘಾತವನ್ನು ಕೊಟ್ಟಿದೆ. ಸಿಂಧೂ ಜಲ ಒಪ್ಪಂದ ತಡೆಯ ಬಳಿಕ ಮತ್ತೊಂದು ಶಾಕ್. ಒಟ್ಟಿನಲ್ಲಿ ಅವ್ರು ಕುಡಿಯಕ್ಕೆ ನೀರಿರಬಾರ್ದು. ಸಿಂಧೂ ಉಪನದಿಗಳ ಡ್ಯಾಮ್ ಸಾಮರ್ಥ್ಯ ಹೆಚ್ಚಿಸೋದಕ್ಕೆ ಭಾರತ ಕಾಮಗಾರಿಯನ್ನು ನಡೆಸ್ತಾ ಇದೆಯಂತೆ. ಜಲವಿದ್ಯುತ್ ಯೋಜನೆಗಳ ಕಾಮಗಾರಿಯನ್ನು ಆರಂಭ ಮಾಡಿದೆ ಭಾರತ. ಅಂದರೆ ಆ ನೀರು ನಮಗೆ ಬಳಕೆ ಆಗಲಿ. ಸಲಾಲ್ ಬಗ್ಲಿಹಾರ್ ಜಲಾಶಯ ಸಾಮರ್ಥ್ಯ ಹೆಚ್ಚಿಸೋದಕ್ಕೆ ಕಾಮಗಾರಿ ಶುರು ಮಾಡಿದ್ದಾರೆ. ಪಾಕ್ಗೆ ಹರಿದು ಹೋಗುವ ನೀರು ತಡೆದು ಅದನ್ನು ವಿದ್ಯುತ್ ಉತ್ಪಾದನೆಗೆ ಬಳಕೆ ಮಾಡಿಕೊಳ್ಳೋದಕ್ಕೆ ಕ್ರಮ. ಅಂದರೆ ಇನ್ ಫ್ಯೂಚರ್ನಲ್ಲೂ ಕೂಡ ಯಾವುದೇ ಕಾರಣಕ್ಕೆ ಅವರಿಗೆ ನೀರು ಸಿಗಬಾರ್ದು. ಈ ಎಲ್ಲ ಪರಿಸ್ಥಿತಿ ತಿಳಿಯಾದ ಮೇಲೂ ಕೂಡ ಶಾಶ್ವತವಾಗಿ ಅವರಿಗೆ ನೀರು ಬಂದ್ ಮಾಡಬೇಕು ಅಂತ. ಹಾಗಾಗಿ ಡ್ಯಾಮ್ಗಳ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಭಾರತ ನಿರ್ಧಾರ ಮಾಡಿಕೊಂಡಿದೆ. ಉಳಿಕೆ ನೀರು ಏನಿದೆ, ಹೆಚ್ಚುವರಿ ನೀರು, ಅದನ್ನು ಹೈಡ್ರೋ ಎಲೆಕ್ಟ್ರಿಸಿಟಿ ಅಂದರೆ ನೀರಿನಿಂದ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಕೆಲಸ. ಪಾಕ್ಗೆ ನೀರು ಹರಿದು ಹೋಗಬಾರ್ದು. ಮಳೆಗಾಲದಲ್ಲಿ ಡ್ಯಾಮ್ ತುಂಬಿದ್ರೂ ಆ ನೀರು ನಮಗೆ ಬಳಕೆ ಆಗಬೇಕು. ಆ ರೀತಿ ಒಂದು ತಂತ್ರಗಾರಿಕೆಯನ್ನು ಭಾರತ ಮಾಡ್ತಾ ಇದೆ. ಬಟ್ ಇದು ಲಾಂಗ್ ಟರ್ಮ್ ತಗೊಳುತ್ತೆ. ಈ ನಡುವೆ ಪಾಕಿಸ್ತಾನದ ಬುಡಕ್ಕೆ ಜಲಬಾಂಬ್ ಹಾಕಿದೆ ಭಾರತ. ಚೆನಾಬ್ ನದಿಯ ಬಗ್ಲಿಹಾರ್ ಜಲಾಶಯದ ನೀರನ್ನು ಬಂದ್ ಮಾಡಿದೆ. ಬಗ್ಲಿಹಾರ್ ಜಲವಿದ್ಯುತ್ ಯೋಜನೆಯ ಅಣೆಕಟ್ಟಿನ ಗೇಟನ್ನು ಬಂದ್ ಮಾಡಲಾಗಿದೆ. ನೋಡಿ ಎಂಥ ಹೊಡೆತ ಕೊಡ್ತಾ ಇದೆ ಭಾರತ. ಚೆನಾಬ್ ನದಿಯ ಸಲಾರ್ ಅಣೆಕಟ್ಟಿನ ಎಲ್ಲ ಗೇಟ್ ಕೂಡ ಬಂದ್. ಝೀಲಂ ನದಿಯ ಕಿಶನ್ ಗಂಗಾ ಜಲಾಶಯ ನೀರಿಗೂ ಕೂಡ ಶೀಘ್ರದಲ್ಲೇ ಬ್ರೇಕ್ ಹಾಕ್ತಾರೆ. ಕಿಶನ್ ಗಂಗಾ ಜಲಾಶಯ ಝೀಲಂ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಜಲಾಶಯ. ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ನೋಡಿ, ಅಲ್ಲಿಂದ ನೀರೇ ಹೋಗ್ತಾ ಇಲ್ಲ. ಎಲ್ಲ ಒಣಗೋಗಿದೆ ನೋಡಿ. ಜಲಾಶಯದ ಮುಂಭಾಗದ ಜಾಗ ಎಲ್ಲ ನೀರು ಹರಿತಾ ಇತ್ತು ಅನ್ನೋದಕ್ಕೆ ಕುರುಹು ಮಾತ್ರ ಇದೆ. ನೀರೇ ಹೋಗಲ್ಲ. ಏನಾಗಬೇಕು ಪಾಕಿಸ್ತಾನದ ಗತಿ? ಹೆಚ್ಚು ಕಡಿಮೆ 80% ಇದೇ ನೀರನ್ನು ನಂಬಿರ್ತಕ್ಕಂಥವ್ರು ಅವರು. ಈ ನೀರನ್ನು ಅವರಿಗೆ ಬಿಡಲಿಲ್ಲ ಅಂತಂದರೆ ಜಸ್ಟ್ ಇಮ್ಯಾಜಿನ್. ನಮ್ಮ ದೇಶದಲ್ಲೇ ರಾಜ್ಯಗಳ ನಡುವೆ ನೀರು ಬಿಡಲಿಲ್ಲ ಅಂದರೆ ಏನೇನು ಗಲಾಟೆ ಆಗಿದೆ ನಿಮ್ಗೆ ಗೊತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಒಂದು, ಶಾಶ್ವತವಾಗಿ ಪಾಕಿಸ್ತಾನಕ್ಕೆ ನೀರು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಅಣೆಕಟ್ಟಿನ ಸಾಮರ್ಥ್ಯ ಹೆಚ್ಚಳ. ಮತ್ತೊಂದು ಕಡೆ ಈಗಾಗಲೇ ಹೋಗ್ತಾ ಇರತಕ್ಕಂಥ ನೀರನ್ನು ತಡೆ ಹಿಡಿಯೋದಕ್ಕೆ ಎಲ್ಲ ಗೇಟ್ಗಳು ಕ್ಲೋಸ್. ನನ್ನ ಪ್ರಕಾರ ಇದಕ್ಕಿಂತ ದೊಡ್ಡ ಮರ್ಮಾಘಾತ ಪಾಕಿಸ್ತಾನಕ್ಕೆ ಮತ್ತೊಂದಿಲ್ಲ ಅಂತ ಅನಿಸುತ್ತೆ. ಅದರ ಪರಿಣಾಮಗಳು ಏನು ಅಂತ ನಾನು ಕೇಳ್ತಾ ಇರೋದು ನಿಮಗೆ. ಅರವಿಂದ್, ನೋಡಿ, ಈಗಾಗಲೇ ಸಿಂಧೂ ಜಲ ಒಪ್ಪಂದವನ್ನು ಭಾರತ ಅಮಾನತು ಮಾಡಿರುವಂಥದ್ದು. ಈ ಒಂದು ನೀರನ್ನ ಪಾಕಿಸ್ತಾನಕ್ಕೆ ಬಿಡದೇ ಇದ್ರೆ ಬಹಳ ದೊಡ್ಡ ಇಂಪ್ಯಾಕ್ಟ್ ಪಾಕಿಸ್ತಾನದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದಕ್ಕೆ ಕಾರಣ ಏನು? 93% ಕೃಷಿ ಏನಿದೆ ಅದು ಸಿಂಧೂ ಜಲ ಒಪ್ಪಂದದಿಂದ ಬೇರೆ ಬೇರೆ ನದಿಗಳ ಮೂಲಕ ಬರುವಂತ ನೀರನ್ನ ನೆಚ್ಕೊಂಡಿರುವಂಥದ್ದು. ಇನ್ನು ಪಾಕಿಸ್ತಾನದ ಲಾಹೋರ್ ಇರ್ಬೋದು, ಕರಾಚಿ ಇರ್ಬೋದು, ಮುಲ್ತಾನ್ ಇರ್ಬೋದು, ಈ ರೀತಿಯಾದಂಥ ಪ್ರಮುಖ ನಗರಗಳೇನಿದಾವೆ ಅಲ್ಲಿ ಕುಡಿಯುವ ನೀರು 7% ನೀರು ಏನಿದೆ ಅದು ಕುಡಿಲಿಕ್ಕೆ ಹೋಗ್ತಾ ಇರುವಂಥದ್ದು. ಸೊ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮತ್ತೆ ಅದಕ್ಕೆ ಪೂರಕವಾದಂತಹ ಏನು ಚಟುವಟಿಕೆಗಳಿದಾವೆ ಅದಕ್ಕೆ ಸಿಂಧೂ ನದಿಯ ಒಪ್ಪಂದ ಏನಾಗಿದೆ ಅದರಿಂದ ಹೋಗುವಂತ ನೀರಿಂದಾಗಿರುವಂಥದ್ದು. ಮತ್ತೆ ಕುಡಿಯುವ ನೀರಿಗೂ ಕೂಡ ಇದನ್ನೇ ನೀರನ್ನ ನೆಚ್ಕೊಂಡಿರುವಂಥದ್ದು. ಈ ನೀರನ್ನ ಈಗ ತಾತ್ಕಾಲಿಕವಾಗಿ ತಡೆ ಹಿಡಿಯುವಂತ ಕೆಲಸವನ್ನ ಕೂಡ ಭಾರತ ಮಾಡಿದೆ. ಸಲಾಲ್ ಮತ್ತೆ ಬಗ್ಲಿಹಾರ್ ಜಲಾಶಯಗಳಿಂದ ಏನು ನೀರು ಹರಿದು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು ಆ ಗೇಟ್ ಗಳನ್ನ ಕ್ಲೋಸ್ ಮಾಡಿ ನೀರನ್ನ ಶೇಖರಿಸಿಕೊಳ್ಳುವಂತ ಕೆಲಸವನ್ನ ಈಗ ಭಾರತ ಮಾಡ್ತಾ ಇರುವಂತದ್ದು. ಸೊ ಇದು ಎಲ್ಲಿವರೆಗೆ? ಮುಂದಿನ ಹಂತದಲ್ಲಿ ಮಳೆ ಬರೋವರೆಗೂ ಕೂಡ ನೀರನ್ನ ನೀವು ಜಲಾಶಯಗಳಲ್ಲಿ ಸಂಗ್ರಹಿಸಿಟ್ಕೊಳ್ಬಹುದು. ಅದಾದ ಬಳಿಕ ನೀರು ಬಿಡಬೇಕಾದಂತ ಅನಿವಾರ್ಯತೆಗಳು ಬರುತ್ತೆ. ಸೊ ಹಾಗಾಗಿ ಭಾರತ ಒಂದು ಲಾಂಗ್ ಟರ್ಮ್ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಏನು ಎರಡೂ ಜಲಾಶಯಗಳಲ್ಲಿ ಏನು ಹೂಳು ತುಂಬಿಕೊಂಡಿದೆ ಆ ಹೂಳನ್ನ ಎತ್ತುವಂತ ಕೆಲಸಕ್ಕೆ ಇವತ್ತು ಚಾಲನೆಯನ್ನ ಕೊಡಲಾಗಿರುವಂತದ್ದು. ಹೂಳು ತೆಗೆಯುವಂತ ಕೆಲಸಗಳು ಈಗಾಗಲೇ ಶುರುವಾಗಿದ್ದಾವೆ. ಭವಿಷ್ಯದಲ್ಲಿ ಮುಂದಿನ ಒಂದಿಷ್ಟು ದಿನಗಳು, ತಿಂಗಳುಗಳ ಕಾಲ ಆದ ಮೇಲೆ ಅಲ್ಲಿನ ಹೂಳು ತೆಗೆಯುವಂತ ಕೆಲಸಗಳು ಕೂಡ ಸಂಪೂರ್ಣವಾಗಿ ಮುಗಿಯುತ್ತೆ. ಅದಾದ ಬಳಿಕ ನೀರನ್ನ ಶೇಖರಿಸಿಟ್ಟುಕೊಳ್ಳುವಂತ ಭಾರತದ ಸಾಮರ್ಥ್ಯ ಏನಿದೆ ಇದು ಇನ್ನಷ್ಟು ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ಅಣೆಕಟ್ಟಿನ ಶೇಖರಣಾ ಸಾಮರ್ಥ್ಯ ಏನಿರುತ್ತೆ ಅದನ್ನು ಕೂಡ ಇನ್ನಷ್ಟು ಹೆಚ್ಚಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ನೋಡಿ, ಇಲ್ಲಿ ಎರಡು ತರದ ಇಂಪ್ಯಾಕ್ಟ್ ಅನ್ನ ನಾವು ಗಮನಿಸಬಹುದು. ಒಂದು ಶಾರ್ಟ್ ಟೈಮ್ ಇಂಪ್ಯಾಕ್ಟ್. ಈಗ ನೀರು ಬಿಡದೇ ಇರುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಕೈಗೆ ಬಂದಿರುವಂತಹ ಬೆಳೆ ಅದು ಸಿಗದೇ ಇರುವಂತ ರೀತಿಯಲ್ಲಿ ಮಾಡುವಂಥದ್ದು, ಅಲ್ಲಿರುವಂತ ಜನರ ಆಕ್ರೋಶ ಸರ್ಕಾರದ ಮೇಲೆ ಬೀಳುವಂತೆ ಅಥವಾ ಪರಿವರ್ತನೆ ಆಗುವಂತೆ ನೋಡ್ಕೊಳ್ಳುವಂತ ಕೆಲಸಗಳು ಒಂದು ಕಡೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಭವಿಷ್ಯದಲ್ಲೂ ಕೂಡ ಪಾಕ್ ಇದೇ ರೀತಿಯಾದಂತಹ ಕುತಂತ್ರಗಳನ್ನ ಮುಂದುವರಿಸಿದ್ರೆ, ಇದೇ ರೀತಿಯಾದಂತಹ ಚಟುವಟಿಕೆಗಳನ್ನ ಮಾಡಿದ್ರೆ ಸಂಪೂರ್ಣವಾಗಿ ಅಮಾನತು ಅಥವಾ ರದ್ದು ಮಾಡುವಂತ ನಿಟ್ಟಿನಲ್ಲಿ ಈ
ಒಂದು ಒಪ್ಪಂದ ಏನಿದೆ ಅದನ್ನ ಈಗ ಅಮಾನತು ಮಾಡಲಾಗಿದೆ. ಸಂಪೂರ್ಣವಾಗಿ ರದ್ದು ಮಾಡೋ ಮೂಲಕ ಇಡೀ ನೀರನ್ನ ಭಾರತ ತನ್ನ ಬಳಕೆಗೆ ಬಳಸ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಈಗ ಕೆಲಸಗಳನ್ನ ಶುರು ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಶಾರ್ಟ್ ಟೈಮಲ್ಲೂ ಪಾಕಿಸ್ತಾನಕ್ಕೆ ಒಂದು ರೀತಿ ಆಘಾತವನ್ನು ಕೊಡುವಂತ ಕೆಲಸಗಳಾಗ್ತಾ ಇದ್ರೆ, ಮತ್ತೊಂದು ಕಡೆ ಲಾಂಗ್ ಟರ್ಮ್ ಅಲ್ಲೂ ಕೂಡ ಈಗಾಗಲೇ ಕಾಮಗಾರಿಗಳನ್ನ ಶುರು ಮಾಡೋ ಮೂಲಕ ಪಾಕಿಸ್ತಾನಕ್ಕೆ ಭವಿಷ್ಯದಲ್ಲೂ ಕೂಡ ನೀರಿನ ಜಲಾಘಾತವನ್ನು ಕೊಡುವಂತ ನಿಟ್ಟಿನಲ್ಲಿ ತಯಾರಿಗಳನ್ನ ಈಗ ಭಾರತ ಮಾಡ್ಕೊಳ್ತಾ ಇರುವಂತದ್ದು. ಒಂದು ವೇಳೆ ಈ ನೀರು ಸ್ಟಾಪ್ ಆದಂತ ಸಂದರ್ಭಗಳು ಬಂದ್ರೆ ಪಾಕಿಸ್ತಾನ ಹನಿ ನೀರಿಗೂ ಕೂಡ ತಾತ್ವಾರವನ್ನ ಎದುರಿಸುವಂತ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ, ಹಾಹಾಕಾರ ನಿರ್ಮಾಣ ಆಗುತ್ತೆ. ಅಲ್ಲಿಯ ಸರ್ಕಾರದ ವಿರುದ್ಧವೇ ಜನರು ದೊಡ್ಡ ಮಟ್ಟದ ಬಂಡಾಯ ಹೇಳುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಶಬೀರ್, ಒಟ್ಟಾರೆ ಅದನ್ನೇ ಹೇಳೋದು, ಯುದ್ಧ ಅಂದರೆ ನೇರವಾಗೇ ಮಾಡಬೇಕು ಅಂತ ಏನಿಲ್ಲ, ಇದು ಯುದ್ಧದ ಇನ್ನೊಂದು ಸ್ವರೂಪ. ಅದನ್ನೇ ಈಗ ಭಾರತ ಮಾಡ್ತಾ ಇದೆ.